ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗ್ತಿರಲ್ಲ. 460 ವರ್ಷ ಆಗದ ಉರಿ ಕಟ್ಟಿ ಸಲೀಸಾಗಿ ಹೋದ್ರೆ ಬಾಕಲ್ ತಡೀದು ಮೇನ್ ಆಲೋಚಿದ್ವಿ. ನಮ್ಗೆ ದೇವ್ರ ಇದ್ದಂಗಿತ್ತು. ಎಲ್ಲ ನಡ್ಗುರು ಊರಿಗೆಲ್ಲ ನಿಂತ್ಕೋಕೆ ಅದ್ರಲ್ಲಿ ಹುಟ್ಟಿದ ಕರ ನೋಡಪ್ಪ. ಒಂದ್ ಕಡೆ ಒಂಚೂರು ರೇಟ್ ಕಮ್ಮಿ ಇತ್ತು. ನಾವ್ ಬಡ್ಕ ಅಂತಾರೆ ಕಟ್ಟೆ ಬರ್ದು ತಾಯಿನಾಕಿಂದ 9 ವರ್ಷ ಆಯ್ತು ನಮ್ ತಾವು ರೂಪಾಯಿನ ಬಂಡ್ ಕಿತ್ತು. ಯಾಕಪ್ಪ ವರಿ ಮಾಡ್ಯಾ ಅಂದ. ಬಿದ್ನೀರು ಹಿಂಗ್ ವಾಟರ್ ಹಾಕಿದ್ರೆ ಮಸ್ತ್ ಸುಳಿ. 1 ವಾರ ಆಳದ ಮೇಲೆ ಕಣ್ಣು ಆ ಎಳಗಳಿ ಕರಿಯ ಒಂದ್ ಮಡಿಕೊಂಡಿದ್ದ. ಅಲ್ಲೇ ನಾನು ಮುಂದ್ಕೋದ್ಮೇಲೆ ಹಿಂಗೆ ಕೇಳ್ಬೋದು. ನಮ್ಮ ತಾತ ಜೋಡಿ ಊರಿ ಕಟ್ತಿದ್ನಂತೆ. ಮೈ ಮೇಲೆ ಹಗ್ಗ ಹಾಕ್ಬಿಟ್ಟು ಬಿಟ್ಕೊಂಡು ಮೇಯ್ಸೋನಿದ್ದಾನೆ ಹಸ್ಕೊಳ್ ಜೊತೆಲಿ. ಈ ಮೂಳೆ ಮುರಿದೋದು. ನಿನ್ನ ಕೈಲಿ ಆಗಲ್ತು ಕೊಟ್ಬಿಟ್ಟು ಮಡಿಕೋತೀನಿ ಸಾಬರು ಕೊಟ್ಬಿಟ್ಟಂತೆ. 100-150 ಅಷ್ಟೇ. ಅದು ಯಾವ್ದು ಕರ ಹುಟ್ಟಿರ್ಲಿ 100 ಊರಿ ತಳಿ ರೋನ್ ಬಿಡು ಹಸ್ಕೊಳಂಗೆ. ಒಂದೊಂದು ಯಾರೋ ಒಬ್ಬೊಬ್ರು ಬಿಡ್ಸ್ಕೊತಿದ್ದು. ಆದ್ರೆ ಕಳ್ಕೊಂಡು ಇನ್ಯಾಕೆ. ಇದೂ ಅಷ್ಟೇ. ನಾನು ಒಬ್ಬನೇ ಬಿಡೋನು. ಚಪ್ಪೆ ನೋವಾಗೋಗಿತ್ತು ಮೊದಲು. ಎಲ್ಲ ಬೋದ್ರು. ಯಾಕೆ 15,000 ತರ ಪಟ್ನು ಬರೋರಿಲ್ಲ. ಹಸಿನ ಮೇಲೆ ಯಾವ ಹೊಡಿದು ತಲ್ತು ಅಂತ ಹಿಂಗೆಲ್ಲ ಮಾಡಿದ್ರೆ ಚೆಂಗಳಾಯ್ತು. ಕೇನ್ ಸುಳಿ ಇರಲಿ, ಕಾಡು ಸುಳಿ ಇರಲಿ, ಇನ್ನೊಂದು ದಿನ ಬಂದು ಕರೆಕ್ಟ್ ಆಗತ್ತು. ಈ ಕಿವಿಯಿಂದ ಸುಳಿ ಇರ್ತದೆ. ತಾತ ನಮಸ್ಕಾರ. ನಿಮ್ಮ ಹೆಸರು ತಾತ? ನನ್ನ ಹೆಸರು ಶಿವಪ್ಪ. ನೀವು ಹಳೆ ಓರಿ ಯಗ್ನೂರು ಓರಿ ಸಾಕಿದವರಲ್ವ ನೀವು? ನಿಮ್ಮ ಓರಿ ತುಂಬ ಫೇಮಸ್ ಆಗದೆ ಇಡೀ ಕರ್ನಾಟಕಕ್ಕೆ ಗೊತ್ತು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ತಾತ? ಅದೆಲ್ಲಿ ಅಂತಂದ್ರಿ, ಅದು ಹೆಂಗೆ? ಎಲ್ಲಿ ಅದು ಈ ಕೆಸ್ತೂರಿಲ್ವೇ? ಹಾಂ, ಕೆಸ್ತೂರಿಯವರು ಇಲ್ಲಿಂದ 3ರಿಂದ ಒಂದು ಹೆಣ್ಣು ಕೊಟ್ಟಿದ್ರು ಅಲ್ಲಿಗೆ. ಹಾಂ, ಕೆಸ್ತೂರ್ಗೆ ಅವರು ಹುಡುಗಿ ನೀರಾಗಿ ಕುಳಿತು ಹಾಲ್ಗೆ ಇಲ್ಲಿ ಹೊಡೆದಿದ್ರು. ಅದರ ಹುಣ್ಣು ಅದನ್ನೂ ಅದ್ರಲ್ಲಿ ಹುಟ್ಟಿದ ಕರ ನೋಡಪ್ಪ. ಕರಿನಲ್ಲಿ ತಂದದ್ದ ಯಾವುದು? ಆ ಕರಿನೆಲೆ ಅಂದ್ರೆ ಕುಡಿತಾ ಇತ್ತು ಅದು. ಹಾಂ, ಆಗ ನಾ ತಗೊಂಡದ್ದು. ಎಷ್ಟಲ್ಲವರೆಗೂ ಸಾಕಿದ್ರಿ ಅಯ್ಯ ನೀವು? ಕಡೆ ಬೀಚಿ 7-9 ವರ್ಷ ಆಯ್ತು ನಮ್ಮ ತಾವು. ಹಸ್ಗಳು ಹೆಂಗ್ ಬರುವ ಅಯ್ಯ ಇಲ್ಲಿಗೆ? ಅಯ್ಯೋ ಒಂದು 4 ವರ್ಷತ್ತಿಲ್ಲ. ಏನಾಯ್ತು ಅಯ್ಯ ಅದು ಓರಿ? ಅದು ಏನಾಯ್ತಪ್ಪ ಅಂದರೆ ಆಗ 3 ಹಾಕೋದು. ಅದು ಕೊಟ್ಟಿದ್ದೆ ಒಂದು ಕರ 7ಅಲ್ಲಿತ್ತು. ಅವನು ತಂದು ಕಟ್ಟಾಕ್ಬಿಟ್ಟ. ನೀನೆ ಸಾಕೋ ನೀನೇ ಮಾರ್ಕೊ. ಇನ್ನೊಬ್ಬ ತಂದು ಕಟ್ಬಿಟ್ಟ 3 ಆಗೋದು. ಆಗ ನಾ ಏನು ಮಾಡಿದೆ 3 ತಡಿಕ. ಆ ಸಬ್ಬು ಅಂತ ಅವನೇ ದೊಡ್ಡವನು, ಇದ್ರ ದೊಡ್ಡವನು. ಅವನೇನು ಮಾಡ್ದ, ನಮ್ಮ ಭಾವನ ತಾವು ತಂದು ಬಂದು ತಳಕ್ ಮಾಡ್ಬಿಟ್ಟು ವ್ಯಾಪಾರ ಮಾಡಿ ದುಡ್ಡು ಕಟ್ಬಿಟ್ಟು ಹೊಟ್ಟೋದ. ಕಟ್ಬಿಟ್ಟು ಹೊಂಟೈತ್ಲೆ ಅವನು ಹೊಡ್ಕೋಗಿ ತಮಿಳ್ನಾಡಿಗೆ ಮಾರೋಕ್ಕಾಗಲ್ಲ. ಅದನ್ನ ತಡಿಕಾಗಲ್ಲ ಇವರು. ಅವನಾರ ಒಬ್ಬ ಕೋತ್ನದ ಮಗ. ಅವನು ಯಾತ್ಕೊ ಬರ್ದೈತೆ ಬಡ್ಡಿ ಮಗ ಅದೇ ಅಂತೆಲ್ಲ ಊರು ಅನ್ನೋದ. ಹೋಗಿದ್ದಿ ಮಾತ್ರ ಏನು ಮಾಡವನೆ, ಗಾರೆ ನೆಲದಲ್ಲಿ ಕಟ್ಬಿಟ್ಟವನೆ. ನೆಲಕ್ಕೇನು ಹಾಕಲ್ಲ, ಮ್ಯಾಟ್ ಹಾಕೊಂಡು ಸಾಕ್ತಿದ್ದ ನಾವು. ಎಲ್ಲ ಗಾಯ ಆಗೋಗಿತ್ತು. ನಿನ್ನ ಕೈಲಿ ಆಗಲ್ತು ಕೊಟ್ಬಿಟ್ಟು ಮಡಿಕೋತೀನಿ ಅಂದು. ಕೊಡೋದಿಲ್ಲ ಅಂದ್ಬಿಟ್ಟ. ಆಮೇಲೆ ಏನು ಮಾಡಿದಂತೆ, ನಾ ಬಂದು 3 ದಿನಕ್ಕೆ ಮೂಗ್ದಾರ ಕಿತ್ತೋಗಿತ್ತಂತೆ. ನಾನು ಒಂದು ಓರಿಗೆ ಇದಕ್ಕೆ ಅಲ್ಲಿ ಅವಕ್ಕೆ ಅಲ್ಲಿ ಒಬ್ಬನ ಕರ್ಕೊಂಡು ಮೂಗ್ದಾರ ಹಾಕ್ತಾನಲ್ಲ, ಮೂಗ್ದಾರ ಹಾಕೋಕೆ ಹೋಗಿ ಪಡ್ಸಲ ಕಂಬಕ್ಕೆ ಹಾಕ್ಕೊಂಡು ಮೂಗು ಹಾಕ್ತೀನಿ ಅಂತಲ್ಲ, ಪಡ್ಸಲ್ ಹಾಕೋಗಿ ಗುದಿರ್ಸೋ ತಳಕ್ಕೆ ಈ ಮೂಳೆ ಮುರಿದೋದು. ಒಂದು ಕಾಲಿನ ಮೂಳೆ ಮುರಿದೋಯ್ತಲೆ ನಜ್ಜೋಗಿದ್ದು. ಆಮೇಲೆ ಮ್ಯಾಕೆ ಹೋಯ್ತಂತೆ ಸಾಬರು ಕೊಟ್ಬಿಟ್ಟಂತ. ಅದಕ್ಕೆ ಹೊಟ್ಟೆಲ್ಲ ಅವ್ರಿಗೆ ಒಂದು ದಿನವೆಲ್ಲ ಇಟ್ಕೊಂಡು ಅಷ್ಟು ಹೊಟ್ಟೋಗ್ಬಿಡ್ತು. ಅಯ್ಯ ನಿಮ್ಮ ಊರಿಗೆ ಎಲ್ಲೆಲ್ಲಿಂದ ಬತ್ತಾದ್ರು ಅಯ್ಯ ಇದು ಓರಿ ಕೊಡ್ಸಕ್ಕೆ? ಅವರಿಗೆ ಏಳ್ಗಳ್ಳಿ ಬರೋರು, ಎಮ್ಮಳ್ಳಿಯವ್ರು ಬರೋರು, ದೊಡ್ಡಹಳ್ಳಿಯಿಂದ ಬರೋರು, ಮುಳ್ಳಹಳ್ಳಿ, ಆರುಬಲೆ, ನಲ್ಲಹಳ್ಳಿ, ಈ ಚುಂಚಿ ದೊಡ್ಡಿ, ನಲ್ಲಹಳ್ಳಿ ದೊಡ್ಡಿ, ಬೆಣ್ಗೋಡು, ಅಡಿಕೆ ಹಳ್ಳ, ಇವನಹಳ್ಳಿ, ಕುಪ್ಪೆ ದೊಡ್ಡಿ, ನಾಯ್ಕರ ದೊಡ್ಡಿ, ಹೊಲೆಯರ್ ದೊಡ್ಡಿ, ಹೊಳೆಕೆರೆ, ಈಶಾನ ಇಷ್ಟು ಜನ ಬರುವ. ಓರಿ ಜಾಸ್ತಿ ಕೇಳೋರ ಯಾರ್ಯಾರ ವ್ಯಾಪಾರಕ್ಕೆ ಬರೋರ ಜಾಸ್ತಿ? ಬರೋರು ಒಬ್ರಿಗೂ ವ್ಯಾಪಾರ ಹೇಳಿರಲ್ಲ ನಾನು. ಹಾಂ, ನಿಮ್ಮೂರಲ್ಲಿ ಆ ಓರಿ ಕರುಗಳು ಇನ್ನ ಇಲ್ಲ, ಕರ ಎಲ್ಲ ಮಾರ್ಕೊಬಿಟ್ಟವ್ರ. ಎಣ್ಣತ್ಕೊಳ್ಳವೆ ಅದು ಕೊಟ್ಟಿರುವು. ಹಾಂ, ಆ ಒಂದು ಪಾರ್ಟಿ ಆ ವರ್ಷದಲ್ಲಿ ಒಂದು ತಕೊಡೋದನ್ನ ಒಂದು ತಕೊಟ್ಟ ಹಿಂಗಾಡಿ ಅವನು ಮಡಿಕೊಂಡು ಅದ್ರ ಸಾಲ. ಈಗ ಯಾರ ದೂರದಿಂದ ಬರ್ತಾರ ಓರಿ ಕರುಗಳು ಕೊಡ್ಸಿ ಏನಾರಾದ್ರು ಅಂತಂತ ನಿಮ್ಮ ಓರಿಗೆ ಹುಟ್ಟಿರೋ ಕರುಗಳು ಕೊಡ್ಸಿ? ಒಂದೇ ನೆಟ್ಟಿಗೆ ನೀವು ಬಂದಾಗ ಇಲ್ಲಿಗೆ ಬಂದು ಕೇಳ್ತಾರೆ, ಆ ಓರಿಗೆ ಹುಟ್ಟಿರೋದು ಅಲ್ಲಿ ಹೊಟ್ಟೆಲ್ಲಿ ಇನ್ನೋರಿಗೆ ಹುಟ್ಟಿರೋ ಯಾವ ತಕೊಡು ಅಂತ. ಇದ್ದ ತಾನೇ ತಕೊಡೋದು. ಇಲ್ಲರೇ ಏನು ಮಾಡಿರಿ ನೀವು? ಯಾವ ಓರಿ ಅದ್ರ ಕರುಗಳು ಯಾವ್ದು ಮಡಿಕೊಂಡಿಲ್ವಾ? ಹಸ್ಗಳು ಯಾವುವ? ಎಲ್ಲ ಮಾಡ್ಬಿಟ್ಟು ಒಂದು ಕಡ್ಸಿತ್ತು ಮೊನ್ನೆ ಹೋದ ತಿಂಗಳಲ್ಲಿ ಹಾಲು ಕೊಡ್ತಿಲ್ಲ ಅದು ಬಿಟ್ಟದ್ದು, ಅದನ್ನೂ ಮಾಡ್ಬಿಟ್ಟು. ಅದ್ರ ತಾಯಿದು ಏನೋ ಹೇಳಿದ್ರಲ್ಲ ಯಾರೋ ಹೊಡೆದ್ಬಿಟ್ರು ಅಂತಂತ. ಹೊಡೆದ್ಬಿಟ್ರು ಅಂದರೆ
ಹಿಂಗೆ 4 ಗಂಟೆ ಹೇಳಿ ಕುಯ್ತಾ ಇದ್ದೋ, ಬೇಕು ನಡಿ ನಡಿ ಇನ್ನೇನು ನಟ್ಟಿಗೆ ಹೋಯ್ತಿಲ್ಲ ಅಂದ್ಬಿಟ್ಟು ಒಂದು ಅಲ್ಲಿ ನೀರು ಎಂಜಲ್ ನೀರು ಕುಡ್ಕೊಂಡು ಹಿಂಗೆ ಮ್ಯಾಕ್ ಹೋಯ್ತು, ಯಾರು ಹೊಡೆದ್ರು, ಕಾಲು ಮುರಿದೋಯ್ತು. ಅಯ್ಯ ನೀವು ಎಷ್ಟು ಓರಿಗೆ ಎಷ್ಟು ಚಾರ್ಜ್ ಮಾಡ್ತಾ ಇದ್ರಿ ಓರಿ ಬುಡಕ್ಕೆ? ಕಾಸ ಹಾಂ, ಕಾಸು ಎಷ್ಟು? ಆಗೆಲ್ಲಪ್ಪ ಕಾಸು ಕಮ್ಮಿ 100-150 ಅಷ್ಟೇ. ಅಷ್ಟೇ, ಅವಾಗಿಂದನೂ ಮಾಡ್ಕೊಂಡು ಎಷ್ಟು ವರ್ಷದಿಂದ ಕಟ್ತಾ ಇದ್ರಿ ನೀವು ಓರಿನ? ಅಷ್ಟೊಂದು ಸುಮಾರು 20-30 ವರ್ಷದ ಮೇಲೆ ಶುರು ಮಾಡಿ ಆಮೇಲೆ ಆಗದೆ ಹೋಯ್ತು. ಅಂತಂದ್ರೆ ನೀವು ನಿಮ್ಮ ಅಪ್ಪನ ಕಾಲದಿಂದನೂ ಕಟ್ತಾ ಇದ್ರೋ ಇಲ್ದಾರ ನೀವು? ಅಪ್ಪ ನಮ್ಮ ತಾತನ ಕಾಲದಿಂದಲೂ ಕಟ್ಟವ್ರೆ ಊರಿಗೆ. ಹಾಂ. ನಮ್ಮ ತಾತ ಅಂದರೆ ಈಗ ಅಲ್ಲಿಗೆ 460 ವರ್ಷ ಆಗದೆ ನಾವು ಊರಿಗೆ ಕಟ್ಟಿ ಊರಲ್ಲಿ ಗೌಡ್ಕೆ ಮಾಡ್ತಿದ್ದು. ಒಂದು ಇವತ್ತು ತಾಲೂಕು ಆಫೀಸಲ್ಲಿ ಅಪ್ಪಯ್ಯಗೌಡ ಚೆನ್ನೇಗೌಡ ಅಂತಲೇ ಇರೋದು ಇನ್ನೂ ನಮ್ಮದು. ಅದನ್ನ ಇನ್ನೂ ಚೇಂಜ್ ಮಾಡಿಸ್ಕೋಕ್ಕಾಗಲ್ಲ. ನಾವು ಒಣಗಳಿವರು, ನಮ್ಮ ತಾಯಿ ಇಲ್ಲಿವರು, ಇಲ್ಲಿಗೆ ಬಂದ್ಬಿಟ್ಮೇಲೆ ಅವರು ಅಲ್ಲಿ ನಮ್ಮ ಅಣ್ಣದಿರು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪರು ಇದ್ದಿರಲ್ಲ ಅಂಗಳಿಂದ ಅಲ್ಲೇ ಸೇರ್ಕೊಂಡು ನಮ್ಮ ತಾತ ಜೋಡಿ ಊರಿಗೆ ಕಟ್ತಿದ್ನು ಅಂತ ಇದ್ದಿದ್ರೆ ಇವತ್ತು ಅದ್ರ ಕಥೆ ಬೇರೆ ಇತ್ತು. ಎಷ್ಟು ವರ್ಷ ಆಗಿತ್ತು ಅಯ್ಯ ನೀವು ಕೊಟ್ಟಾಗ ಅದ ಓರಿನ? ನಂತ 9 ವರ್ಷ ಆಯಿತು. ಹಾಂ. ಒಂದು ಕಡೆ ಬಿದ್ದಿತ್ತು, ಒಂದು ಕಡೆ ಬಿದ್ದಿರಲಿಲ್ಲ. ಈ ಸಲೀಸಾಗಿ ಹೋದ್ರೆ ಬಾಕಲ್ ತಡೀದು, ಹಾಂ. ಆ ಬಾಕಲ್ ತಡೀದು ಸಲೀಸಾಗಿ ನೆಟ್ಕೊಂಡೋದ್ರೆ ಅಂದರೆ ಈ ಜನ್ಮದಲ್ಲೇ ನಮ್ಮ ಜೀವನದಲ್ಲೇ ಅಂತೆ, ನಿಂತ್ಕೋದಿ ನಂಗೆ ಹೋಯ್ತಾ ಇದೆಯಲ್ಲ, ನಾನು ಬರಬೇಡಿ ಅಂದರೆ ಅಲ್ಲೇ ನಾನು ಮುಂದ್ಕೋದ್ಮೇಲೆ ಹಿಂಗೆ ಬರೋದು. ಓರಿ ಹೆಂಗಿತ್ತು ಅಯ್ಯ ಅಂತಂದ್ರೆ ನೋಡೋಕ್ಕೆ ಯಾವ ಥರ ಇತ್ತು? ರೇಕು ಬಣ್ಣ ರೂಪಾಯಿನ ಬಣ್ಣಕ್ಕಿತ್ತು. ಮುಂಚೆ ಈರಳಿಂದ ಕೆಳಗೆ ಮಾತ್ರ ಕಪ್ಪಡಿದು ಇದ್ದೆಲ್ಲ ರೂಪಾಯಿನ ಬಣ್ಣಕ್ಕೆ ಇತ್ತು. ರೇಕು ಅದು ರೇಖೆ ಒಂದು ಕಡೆ ಒಂಚೂರು ರೇಖೆ ಕಮ್ಮಿ ಇತ್ತು, ಎರಡು ಕಣ್ಣಲ್ಲಿನ ಒಂದು ಮಾತ್ರ ಇಲ್ಲಿತ್ತು. ಅದಕ್ಕೆ ತಕ್ಕಾಗಿ ರೇಖೆ ಬಂದ್ಬಿಟ್ಟಿದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗ್ತಿರಲ್ಲ ಅದನ್ನು ತಕ್ಕ. ಅದೊಂದೇ ಬಿದ್ದಿದ್ದು ಅದಕ್ಕೆ ಇಲ್ಲಿತ್ತು ಇಂಕೆ, ಆ ಮುಂದೆ ಬರ್ದೇ ಹೋಯ್ತು. ಈಗ ಅವತ್ರ ಮಕ್ಳುಗಳು ಅವೇ ಯಾವ್ಯಾವ ಅವೇ ಅವತ್ರ ಹಸ್ಗಳವೆ. ಇದು ಓರಿಗಳು ಹೆಸರು ಮಾಡ್ತಾರ ಯಾವರ? ಅವರಿ ಅದು ಕೊಡ್ತೋವಿಲ್ಲ ಇಲ್ಲಿ. ಏಳ್ಗಳಿ ಕರಿಯ ಅಂತ ಒಂದು ಐತಲ್ಲ, ಆ ಏಳ್ಗಳಿ ಕರಿಯ ಒಂದು ಮಡಿಕೊಂಡಿದ್ದ. ಹಾಂ. ಈಗ ಮೊನ್ನೆ ಕೊಟ್ಬಿಟ್ಟಂತೆ ವಯಸ್ಸಾಯ್ತು ಅಂದ್ಬಿಟ್ಟು ಪೀಚುಂಕೆರೆ ಕೊಟ್ಟು ಪೀಚುಂಕೆರೆಯಿಂದ ತಮಿಳ್ನಾಡಿಗೆ ಹೋಗೈತಂತೆ ಈಗ. ಅದು ಬಿಟ್ಟು ಬೇರೆದಿಲ್ವಾ ಅಯ್ಯ? ಬೇರೆ ಹೋವೆ ಅಂತಂದ್ರೆ ಆ ಓರಿಗೆ ಹುಟ್ಟಿರೋ ಓರ್ಗರುಗಳು ಈಗ ಏನು ಹೇಳ್ತಾರೆ ಗೊತ್ತೇ? ಹಾಂ. ಯಾರ ಹೊರಿತಳಿ ಯಗ್ನೂರು ಹೊರಿತಳಿ ಅಂತಾರೆ. ಅದು ಯಾವ್ದಕ್ಕಾರ ಹುಟ್ಟಿರಲಿ, ಯಗ್ನೂರು ಹೊರಿಕಲ್ಲ, ಯಗ್ನೂರು ಹೊರಿತಳಿ. ಕೆ ಆರ್ ಪೇಟೆ, ಗುಂಡ್ಲುಪೇಟೆ, ನಾಗಮಂಗಲ, ಇದು ಇದು ಅಲ್ಗಂಟ ಅಲ್ಲಿಂದ ಬಂದವ್ರೆ. ಈಗ ಯಾರು ಬರ್ತಾರೆ ಓರಿ ಕೊಡಿಸಿ ಹಂಗೆ? ಹಿಂಸೆ ಕಣಪ್ಪ. ನಾನು ನಿಮಗೆ ಆದಂಗೆ ನಾನು ಅದು ಕಸಬೆ ಬಿಟ್ಬಿಟ್ಟು ನಿಮ್ಮ ಕೇಳ್ಕೊಳ್ತವಲ್ಲಪ್ಪ ಅಂತ. ಇಲ್ಲಿ ಇಲ್ವೇ ಇಲ್ವಲ್ಲ, ಸಾಕುರೇ ಇಲ್ವಲ್ಲ. ಯಜ್ಞೂರವ್ರಯ್ಯ ಸಾಧುಗುಣದಲ್ಲಿ ಹೆಂಗಿತ್ತು ಅಯ್ಯ? ನಮ್ಮ ಹೆಂಗ್ಸೆ ನೀರು ಕುಡಿಸೋಳು, ಹುಲ್ಲಾಕೋಳು, ಉಳ್ಳಿ ದಬ್ರೆ ಮಡ್ಗೋಳು, ಮೈ ತೊಳೆಯೋಳು, ಅವಳಿಗೆ ಎಲ್ಲ. ಹೊಸ ಬಂದಾಗ ಏನು ರ್ಯಾಶ್ ಮಾಡ್ತಾ ಇರಲಿಲ್ಲ? ಇವತ್ತು ಹೊತ್ತೆ ಅವತ್ತು ಅಷ್ಟೇ ಎಲ್ಲ ನಡ್ಗೂರು ಹೊರಗೆಲ್ಲ ನಿಂತ್ಕೋಕೆ ಆವತ್ತು ಮೈ ಮೇಲೆ ಹಗ್ಗ ಹಾಕ್ಬಿಟ್ಟು ಹಿಡ್ಕೊಬರೋನೆ. ಒಂದು ಹಗ್ಗ ಮೈ ಮೇಲೆ ಬಿಸಾಕ್ಬಿಟ್ಟು ಈಗ ತಿರುಗಿ ನೋಡ್ದು ಅದೇ ಬೇರೆ ನಂಗೆ ಕೆರ್ಕೆ ಹಾಕಿ ನೋಡಿ ತಲೆ ಜ್ಞಾನವಾಗಿ ಅಂದರೆ ಒಂದೊಂದು ಯಾರೋ ಒಬ್ಬೊಬ್ರು ಬಿಡ್ಸ್ಕೊತಿದ್ದು ಅವ್ರೋನ್ ಬಿಡು ಹೊಸ್ಕೊಳಂಗೆ. ದಿವಸ ಎಷ್ಟು ಬರ್ತದೋ ಅಯ್ಯ ಹಸ್ಕೊಳ್ಳೋವಾಗ? ಹಸ್ಕೊಳ್ ಬರ್ತದ ಜೋರಾಗೆ? ಜನ ಜಾಸ್ತಿ ಇದ್ದೋ ದಿನ ಲೆಕ್ಕ ಇಲ್ಲ ಕಣಯ್ಯ. 5, 6, 10 ಸಂಜೆಲೆ 5, 6 ಬಂದ್ಬಿಡು ಒತ್ತಾರಲ್ಲಿ. ಪುನಃ ಇಷ್ಟೊತ್ತಿನ ಮೇಲೆ 4, 3 ಹಿಂಗೆ ಬರ್ತಾ ಇರೋ. ಈ ಶಿವರಾತ್ರಿ ಕಳೆದ ಮೇಲೆ ಇಲ್ಲಿ ಮಳೆ ಬಿದ್ದು ಇದಾಗೋ ಗಂಟ ಆ ಹೊಲ ಹೊಳ್ತಿದ್ದು ಏರ್ ಕಟ್ಟೋ ಗಂಟ ಒಂದಿನ ನಾವು ಇಷ್ಟು ನೀರು ಕುಡಿ ಪರ್ಸ ಸಿಗ್ತಿರಲಿಲ್ಲ. ಗೊತ್ತಲ್ಲೇ ಕುಂತಿರೋ ಬತ್ತಲೇ ಇರೋ ಜನ 100 ರೂಪಾಯಿ ಬಿಡ್ತಿದ್ದು. ಈಗ ಎಷ್ಟಕ್ಕೆ ಬಿಡ್ತೀರಿ ಅಯ್ಯ ಓರಿನ? ಓರಿ ಸಾಕಿದ್ರಲ್ಲ ನೀವು, ಇದ್ರ ಬಗ್ಗೆ ಹೇಳಿ ಹಂಗೆ ಅಯ್ಯ. ಇದ್ರ ಬಗ್ಗೆ ಈಗ 400 ಮಾಡೀನಿ. ಹಾಂ. ಅವರೆಲ್ಲ 500 ಬಿಟ್ಟಾರಂತೆ. ಹ್ಞೂ, ಸುತ್ತಮುತ್ತ 500ಕ್ಕೆ ಬಿಡೋದು ಅಯ್ಯ, ನೀವು 400 ರೂಪಾಯಿ ಮಾಡಿ. 400. ಅದರಲ್ಲೂ ಇದೂ ಅಷ್ಟೇ, ನಾನು ಒಬ್ಬನೇ ಬಿಡೋನು ಇಟ್ಕೊಂಡ್ರು ಯಾರ ಕೈಲಿ ಹಿಡಿಸ್ಕೋದಿಲ್ಲ.
ಚೆನ್ನಾಗಿ ಹತ್ತದೆ ಒಟ್ಟಲ್ಲಿ. ನಾನು ಒಬ್ಬನೇ ಬಿಡೋದು. ಕರುಗಳು ಹೆಂಗೆ ಇದಕ್ಕೆ ಚೆನ್ನಾಗಿ ಹೊಡೆದು? ಕರುಗಳ ಅಯ್ಯೋ ಅದಕ್ಕೆ ಹಿಂಸೆ ಈಗ. ಹಾಂ ನಾಡಲ್ಲಿ ನಮ್ಮ ಅಣ್ಣ ಮಗಂತಂದದೆ ಒಂದೆರಡು ಮೂರು ಇದ್ದೋ, ಏನು ಅದಕ್ಕೆ ದಿನಕ್ಕೆ 4 ತಿನ್ಕೊಬೋದು. ಈಗಿರೋ ಓರಿ ಅಯ್ಯ ಯಾವ ಓರಿಗೆ ಹುಟ್ಟದ್ದು ಅಂತ ಏನು ನಮಗೆ ಗೊತ್ತಿಲ್ಲ ಕಣಪ್ಪ, ಅದೆಲ್ಲಿಂದ ತಂದಿಲ್ಲ ಅಂತ ಗೊತ್ತಿಲ್ಲ. ಹಾಂ ಅದನ್ನ ಕೇಳೋದಕ್ಕೆ ನಾವು ಪಡಿಸಿ ಮೇಲೆ ತಂದಿದ್ದೀಯಿಂದ, ಹಾಂ ನಾ ತಂದದ್ದು ಕೆಮ್ಮಳೆ. ಹಾಂ. ಅಯ್ಯ ನಿಮ್ಮ ಹಳೆ ಓರಿ ಯಾವ ಓರಿಗೆ ಹುಟ್ಟದ್ದು ಅಂತ ಏನೋ ಗೊತ್ತಾ? ಗೊತ್ತಿಲ್ಲ. ಅದು ಕೆಸ್ತೋರ್ ಮಂಚನಲ್ಲಿ ನೋಡಿದ್ದೀರಾ? ಹಾಂ ನೋಡಿದ. ಅಲ್ಲಿ ದನ ಕಾಡಲ್ವೇ ಅದು. ಹಾಂ ಆ ಕಾಡಿನಿಂದ ಹಾಲು ಕರಿಕ್ಕೆ ಇಲ್ಲಿಗೆ ಬಂದದ್ದು ಮಗಳಿಗೆ. ಅದು ಹಾಲು ಕರೆಗೆ ತಗೊಬಂದದೆ ನೀವು ಓರಿ ಕರನ ಓರಿ ಮಾಡ್ಕೊಂಡ್ರಿ. ನೋಡ್ದಿ ಹೋಯ್ತಾ ಬತ್ತಾ ನೋಡ್ದಿ, ಹಾಂ ಯಾರ ಈ ಹಸಿನೊಂದು ಹೋಗುವಾಗ ವಾಲ್ಕೊಂಡು ಹೋಗ್ತಿತ್ತಾದ್ರೆ ಹಾಂ ಹೊಡೆದ್ಬಿಟ್ಟು ಚಪ್ಪೆ ನೋವಾಗಿ ಹೋಗಿತ್ತು ಮೊದಲು ಚಪ್ಪೆ ಕರಿಗೆ ಹ್ಞೂ ಕುಂತ್ಕೊಂಡು ತಿರ್ಗೋದು. ನಮ್ಮ ಭಾವ ಒಬ್ಬ ಇದ್ರು ಬಾ ಕರಿಯ ಅಂತ ಬಂದೆ. ಏನು ಅಂದ, ನಿನ್ನ ತಂಗಿ ಒಂದು ಸಕ್ಕರೆ ಆದೆ ತಗೋಬೇಕಣ ಮರೆ ಅಂದೆ. ಯಾಕಪ್ಪ ವರಿ ಮಾಡ್ಯಾ ಅಂದ. ನೋಡು ಆಮೇಲೆ ಏನಾರ ತಗೋಬೇಕಣೆ ಅಂದೆ. ಆಮೇಲೆ ಓದೋ ವ್ಯಾಪಾರ ಮಾಡ್ದು. ಅವನೇನು ಮಾಡ್ದ, ನೀ ಕ್ಯಾಶ್ ಹಾರ ಕೊಡು, ಕಡನಾರ ತಗೋ 15,000, ಅದಕ್ಕಿಂತ ಕಮ್ಮಿ ಕೊಡಲಿ ಇಂದ. ನಾವು ತಗೊಂಡಿದ್ದೆ ಅವಾಗ ಶಿವಲ ದೇವ್ರಿಗೆ ಟೈಮಲ್ಲಿ. ನನಗೆ ಉಗಾದಿ ಹಬ್ಬದಷ್ಟು ದುಡ್ಡು ಕೊಡಲಿ, 4 ಗಂಟೆ ₹1 ಬೇಡ, 15,000 ಅಂದ. ಹಿಡ್ಕೊಂಡು ಬಂದು ಎಲ್ಲ ಬೋದ್ರು, ಯಾಕೆ 15,000 ಅಂತ ಇಲ್ಲಿ ಅಂದ್ಬಿಟ್ಟು ಹಿಡ್ಕೊಬಂದೆ. ಮಾತ್ರ 2 ಲೀಟ್ರ್ ಕೊಡೋದು ಹಾಲಾದ್ರವ. ಹ್ಞೂ ತಗೊಬಂದು ಹೊಲ್ಮೇಲೆ ಮೇಯ್ಸ್ಕೊಂಡು ಇಟ್ಕೊಂಡು ನಾವು ಕುಡಿದ್ಬಿಡ್ತು. ಒಂದು 15 ದಿನ 1 ತಿಂಗಳು ತಾನಾಗೋಯ್ತು. ಆ ಅಟ್ಟ ಬೇವು ಕಲ್ ಕಡೆಯವ್ರಲ್ಲಿ ಕರಾಂಗ ಪಟ್ಟು ಬರೋರು ಇಲ್ಲಿಗೆ. ಒಬ್ರಿಗೂ ವ್ಯಾಪಾರ ಹೇಳ್ಕೊಟ್ಟಿರಲಿಲ್ಲ. ಅದ್ರ ಕಥೆನೇ ಬೇರೆ. ಅದನ್ನ ಅಂತಕ ಹಿಂಗೆ ಜೀವನದಲ್ಲಿ ನಾವು ತಿರುಗಾಗಲ್ತೋ. ನಮಗೆ ದೇವ್ರು ಇದ್ದಂಗಿತ್ತು. ಹಾಂ ಮನೇಲಿ ದೇವ್ರು ಎಷ್ಟು ಚೇಟಾಗಿ ನಾವು ಮಡಿಕೊಂಡಿದ್ದಾವ ಹಂಗೆ ಮಡಿಕೊಂಡಿದ್ವಿ. ದೇವ್ರು ಇದ್ದಂಗಿತ್ತು. ಎಷ್ಟೊತ್ತೆಲ್ಲಾರ ಹೋಗು, ಯಾವ ಟೈಮೆಲ್ಲಾರ ಹೋಗು, ಅದು ಆ ಮಟ್ಟಕ್ಕಿತ್ತು. ಆದರೆ ಕಳ್ಕೊಂಡು ಇನ್ಯಾಕೆ ಹೇಳಿದ್ವಿ. ಯಾರ ಜನಗಳ ಕಂಡುಬಿಟ್ರೆ ಈ ಸಂಕ್ರಾಂತಿ ಹಬ್ಬದ ಕಿಡ್ಕೊ ಹೋದ್ರೆ ಆ ಜನ ದನಿಗಿಂತ ಜನಗಳಿಗಿಂತ ಅದೇ ಒಂದು ವಾರ ಆಳದ ಮೇಲೆ ಕಾಣೋದು, ಹಂಗೆ ಕಾಣೋದು. ಎಷ್ಟು ಫೋಟೋ ಹೊಡ್ಕೊಂಡಿದ್ರು ಅವಾಗ ಐಕಳುಗಳು ಎಲ್ಲ ಹಾಳು ಮಾಡ್ಬಿಟ್ಟವ್ರೆ. ಅಯ್ಯ ನಿಮ್ಮ ಹತ್ರ 9 ವರ್ಷ ಇತ್ತಲ್ಲ, ಅಲ್ಲಿ 9 ವರ್ಷದಲ್ಲಿ ಏನು ಆಯ್ದು ಏನು ಮಾಡ್ತಾ ಇರಲಿಲ್ಲ? ಏನು ಮಾಡಿರಲಿಲ್ಲ. ಒಂದ್ಸತಿನೂ ಏನು ಎಡವಟ್ಟು ಮಾಡಿಲ್ಲ. ಯಾರು ಒಬ್ಬರಿಗೊಂದು ದಿನ ಏನು ಮಾಡಿ 9 ವರ್ಷ, ಇನ್ನೂ 9 ವರ್ಷ ಮಡ್ಕೊನಿ. ನಾನು ಮಾತು ಕೇಳಿದೆ ಹೋದ್ರು ಇವರೆಲ್ಲ 3 ಕಾಲು ನಡೆ ಮಡಿಕೊಂಡೇನು ಮಾಡಿ ಕೊಟ್ಬಿಡು ಏನು ಕೊಟ್ಬಿಡಿ ಅಂತಾದ್ರು? ಓರಿನ ಏನಕ್ಕೆ ಯಾಕೆ ಕೊಡಿ? ಎಲ್ಲರೂ ತಡಿ 3 ಇದ್ದಾಗ ಓರಿ 3 ಆಗೋದು. ಹಾಂ ಅದು ಕೊಡ್ತೇವೆ 2 ಕರ. ಹಾಂ ಒಂದಕ್ಕೆ ಮೋಟ್ ಬಗ್ರಿ ಇತ್ತು ಬಲಗಡೆ, ಹಾಂ ಒಂದಕ್ಕೆ 7 ಇತ್ತು. ನಿಂತಾವ ಯಾರ ಬರ್ತಾರೆ ಮಾರ್ಬಿಟ್ಟು ದುಡ್ಡು ಕೊಡ್ಬಿಟ್ಟು ತಂದು ಕಟ್ಟಾಕ್ಬಿಟ್ರೆ ರೇಟಿಗೆ. ಅವು ಬರಾಕಿ ಆಗೋದ ನಿಮ್ಮ ಮೇಲೆ ಬಿಡುವಂಗೆ ಆಗೋದು. ಹಾಗೇನು ಮಾಡಿದೆ. ಇದು ಇನ್ನೇನು ವಯಸ್ಸಾಯ್ತು. ನಮ್ಮ ಅಪ್ಪ ಅಂದ ಅಲ್ಲೇ ಓರಿ ಬಲಗೈ ಆಯಿತು, ಭಾರಿ ಆಯ್ತದೆ, ಯಾರೋ ನ್ಯಾಯವಾದವ್ರು ಕೊಟ್ಬಿಡ, ಆಮೇಲೆ ಇವ್ರಿಗೆ ಕೊಡಬೇಡ ಅಂದ್ಬಿಟ್ಟು ನಮ್ಮಪ್ಪ ಮಾತು ಮೀರಿ ನಾಳೆ ಕೊಟ್ಟು. ಆ ಊರಿಗೆ ತಿಂಡಿ ಏನೇನು ಕೊಡೋರೆ ನೀವು ಅವಾಗ? ಏನು ಹೇಳಿಲ್ವೇ, ಉಳ್ಳಿ, ಅಕ್ಕಿ, ಗೋಧುವೆ ಎಲ್ಲ ಸೇರಿಸಿ ನುಚ್ಚು ಮಾಡಿಸ್ಬಿಡೋದು. ಮೇನ್ ಹಾಲು ಒಯ್ತಿದ್ದಿ. ಎಷ್ಟು ಲೀಟ್ರ್ ಹೊಯ್ತಾದ್ರಿ ಅಯ್ಯ? 5 ಲೀಟ್ರಿಗೆ ಅರ್ಧ ಒಂದು ಕೊಟ್ಟ, ಅರ್ಧ ಲೀಟ್ರು. ಹಾಂ ಹೊತ್ತಾರೆಲ್ಲ ಒಂದು ಸಾರಿ, ಸಂಜೆಲ್ಲ ಒಂದು ಸಾರಿ. ಅಷ್ಟು ಬಿಟ್ರೆ ಹಾಂ ಒಂದೊಂದು ಸಾರಿ ಒಂದೊಂದು kg ಅಷ್ಟು ಹೊತ್ತಾರೆ ಒಳಗೆ. ಇದು ಸಂಜೆಲೇ ತಿಂಡಿ ಮಡಗೋದು. ಸುಮ್ಮನೆ ಯಾಕಪ್ಪ ಮಡಿತಿದ್ದಿ ಇಷ್ಟುದ್ದ ಪಾಟಿ ಅನ್ನೋದು. ಅಯ್ಯ ಓರಿನ ಅದು ಈಚೆಗೆ ದನಿನ ಜೊತೆ ಮೇಯಕ್ಕೆ ಅಲ್ಲಿಗೆ ಬಿಡ್ತಾ ಇರಲಿಲ್ಲ. ಈ ಕಡೆ ಸುಮಾರು 4 ಆಗುವಂಟು ಹಸುಗಳ ಜೊತೆಲಿ ಇಟ್ಕೊಂಡು ಮೇಯ್ಸ್ಕೊ ಬರೋನೆ. ಆಮೇಲೆ ಸ್ವಲ್ಪ ತೂದಾಟ ಮಾಡೋದು ಶುರು ಮಾಡ್ತದೆ ದನ ಕಂಡ್ರೆ. ಹಾಂ ಆಮೇಲೆ ಅಟ್ಟಿಲೆ ಕಟ್ಟಾಕ್ಬಿಟ್ಟು ಬರೋದಾ ಬಿಟ್ರೆ ಮನೆ ತಕ್ಕೆ ಬರೋದಾ? ಮೈ ಮೇಲೆ ಹಗ್ಗ ಹಾಕ್ಬಿಟ್ಟು ಬಿಟ್ಕೊಂಡು ಮೇಯ್ಸೋನಿದ್ದಾನೆ ಹಸುಗಳ ಜೊತೆಲಿ. ಹಾಂ ಈ ಸುತ್ತಮುತ್ತ ಕಾಡಲ್ಲೆಲ್ಲ ಮೇಯಿಸಿದಿರಿ ನೀವು. ನೀವು ಅವಾಗ ಎಷ್ಟು ಹಸುಗಳು ಮಡಗಿದ್ರಿ?
ಆಗ ನಮ್ಮ 4-5 ಕಾಲ್ನಡೆ ಇದ್ದ ಹಸುಗಳು, ಎತ್ತು ಇದ್ದವು, ಹಾಂ ಎತ್ತು ಗಾಡಿನೂ ಇದ್ದೋ, 5 ಕಾಲ್ನಡೆ ಹಸುಗಳಿದ್ದೋ, ಎಮ್ಮೆ ಇದ್ದೋ, ಆಡಿದ್ದೋ, ಕುರಿ ಇದ್ದೋ, ಎಲ್ಲ ಮಡಗಿದ್ದು ಎಲ್ಲನೂ ಮಾರಾಕ್ಬಿಟ್ವಿ. ಈಗ ಬರೀ ಒಂದು 2 ಹಸ್ಗಳು 1 ಹೋರಿ ಮಡಿಕೊಂಡಿದ್ದೀರಿ. ಒಂದೇ ಸ 2 ಯಾಕೆ ಸುಳ್ಳು ಯಾಕೆ ಹೇಳೋಣ. ಹಾಂ ಒಂದು ದಸ ಅದ ನಮ್ದೊಂದಿತ್ತು ಹಾಲು ಕೊಡ್ತಿರ್ಲ, ಹ್ಞೂ ಮಾರ್ಬಿಟ್ಟು ಇದನ್ನ ತಂದು 4 ಕಲ್ಲು ಕಟ್ಸು 83,000 ಆಯಿತು. ಕೊಡೆಯೋದ್ರು ಬಡ್ಡಿ ಮಕ್ಕಳು ತಿರುಗಿ ಸಾಕು ಆದಂಗೆ ಅಲ್ಲಿ ನಡೆಯೋಗ್ಬಿಟ್ಟು ತಗೊಂಡ್ಬಿಟ್ಟು. ಈಗ ಹೋರಿ ಬಿಟ್ಟಿರ ನೀವು? ನಾನೇ ಬಿಡೋದು. ಏನು ಈಗಿರೋ ಹೋರಿ ಏನು ರ್ಯಾಶ್ ಮಾಡೋದಿಲ್ಲ? ಬೇರೆಯವ್ರು ಇಟ್ಕೊಂಡು ಸೇರ್ಪಾರ ಅಂತದೆ. ಹಾಂ ನಮ್ಮ ಮೈದ ಬಿಡ್ತಾನೆ ಮಗ ಮಗ, ಹಾಂ ಅವನ ಮಗನೂ ಇಟ್ಕೊತಾನೆ. ನಾ ಬೇರೆಯವ್ರ ಕೈಲಿ ಕೊಡಿ ಏನಾರ ಮಿಸ್ ಆಗಿ ತಿಳಿದ್ಗಿಲ್ಬಿಟ್ರೆ ಅದೇ ಕಲ್ತ್ಕೊತೇವೆ ಎಲ್ಲ ಅಂದ್ಬಿಟ್ಟು ಹಾಂ ನಾನೇ ಬಿಡ್ತೀನಿ. ಅಯ್ಯ ಈಗ ಯಾರು ಹೊಸ್ದಾಗಿ ಹೋರಿ ಕಟ್ಟಬೇಕು ಅಂತಂತಾರಲ್ಲ, ಅವ್ರಿಗೇನಾರ 1-2 ಕಿವಿ ಮಾತು ಹೇಳ್ತೀರಾ ಏನಾದರೂ? ಅವೆಲ್ಲ ಸುಳ್ಳು ಪಳ್ಳು ಹೇಳೋಕ್ಕಾಗತ್ತಪ್ಪ. ನಾವು ಕಂಡಿರೋ ಮಾತ್ರ ಹೇಳ್ಬೇಕು. ಹೊಸ್ದಾಗಿ ಕಟ್ಬೋದು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಕೆಲವ್ರು ಹೇಳ್ತಾರೆ. ಹಂಗೆಲ್ಲ ನೀವೇನು ಹೇಳ್ತೀರಿ ಅವು ಹೊಸ್ದಾಗಿ ಕಟ್ಟೋರ್ಗೆ? ಏನೂ ಇಲ್ಲ, ಅಚ್ಚುಕಟ್ಟಾಗಿ ಸಾಕೊಂಡು ಹುಲ್ಲು ನೀರು ಹಾಕ್ಕೊಂಡು ಮೈ ತೊಳ್ಕೊಂಡು ಗೊತ್ತೇಳಿ ಮೈ ಸಾರ್ಕೊಂಡಿದ್ರೆ ಅಷ್ಟೇ ಸಾಕಾಗಿ ಎಲ್ಲ ಕಲ್ತ್ಕೊತೇವೆ. ನಾವೇ ಹೊಡಿದು ಬಡಿದು ಹಸಿನ ಮೇಲೆ ಯಾವ ಹೊಡಿದು ತಲ್ತು ಅಂತ ಹಿಂಗೆಲ್ಲ ಮಾಡಿದ್ರೆ ಚೆಂಗಳಾಯ್ತವೆ. ಅದು ಮುಗಿತು. ನಮ್ಮ ಓರಿ ಒಂದು ಕೆಲಸ ನೋಡು, ಕರೆಕ್ಟಾಗಿ ಓರಿಗೆ ಬಂದಿದ್ರೆ ಅಲ್ಲಿಗೆ ಓರಿ ಸಾಲಿದ್ದಂಗೆ ಅಲ್ಲಿಂದ ಆಟಗಳು ಹಾಕೊಂಡ್ಬಿಡ್ದು. ಹೊಸ ಏನಾದ್ರು ಕರೆಕ್ಟಾಗಿ ಓರಿಗೆ ಬರದೇ ಇದ್ರೆ ವಾಪಸ್ ಹೊಂಟೋಗೋದು ಹಿಂದೆ. ಅದೇ ಹತ್ತಿರಲಿಲ್ಲ. ಹಾಗೆ ಅಲ್ಲೇ ಅದು ಬರಲ್ಲ ಓರಿಗೆ ಹೊಡ್ಕೊ ಅಲ್ಲ ಮೊಡೆ ಆಡಿತಾನೆ ಹೊಡ್ಕೊಂಡ್ಬಿಟ್ಟಿದೆ ಬರೋವಾಗ ಇನ್ನೊಂದು ದಿನ ಬಂದು ಕರೆಕ್ಟಾಗತ್ತು. ಅಯ್ಯೋ ಈಗ ಸೀಮೆ ಹಸ್ಗಳು ನಾಟಿ ಹಸ್ಗಳು ಇವೆರಡರಲ್ಲಿ ಯಾವುದು ಆರೋಗ್ಯಕ್ಕೆ ಒಳ್ಳೇದು? ನಾಟಿ ಹಸಿನ ಹಾಲು ಆ ಒಂದು ಸೇರು ಇರಬೇಕಲ್ಲ, ಇದೊಂದು ಇಷ್ಟು ಒಂದು 4 ಗ್ಲಾಸ್ ಕೊಡ್ಬಿಡು, ನೆಮ್ಮದಿ ಇರ್ತದೆ. ಅಯ್ಯೋ ಈಗ ಯಾರು ಹೊಸ್ದಾಗಿ ಓರಿ ಕಟ್ಟಬೇಕು ಅಂತ ಇರ್ತಾರೆ, ಓರ್ಗರ ತಗೋಬೇಕು ಅಂತ ಇರ್ತಾರೆ, ಅವರು ಯಾವ ಥರ ಸೆಲೆಕ್ಷನ್ ಮಾಡಬೇಕು? ಅಯ್ಯ ಯಾವ ಥರ ಇರಬೇಕು? ಯಾವ ಕಡೆ ಅಂದರೆ ಬಲಗಡೆ ಫಸ್ಟ್ ನೋಡುವೆ, ಬಲ್ಚರಿ ಮುಕ್ತಲ್ಲಿ ಮೋಟ್ ಪಗಡಿ ಇರಲಿ, ಚೈನ್ ಸುಳಿ ಇರಲಿ, ಕಾಡು ಸುಳಿ ಇರಲಿ, ಅವೆಲ್ಲ ಚೆಕ್ ಮಾಡಬೇಕು. ಒಂದು ಈ ಕಿವಿಯಿಂದ ಸುಳಿ ಇರ್ತವೆ ಇಲ್ಲಿ ಹಾಂ ಅದು ಕೆಲವರು ಅಯ್ಯೋ ಬಿಡೋ ಇವಿಲ್ಲ ಅಂತಾರೆ, ಐದು ಬಿಡ್ತಾರೆ. ಆ ಮಸ್ತಕ್ ಸುಳಿ ಅಂತ ಹೋಗ್ತದೆ 2 ಕೊಂಬು ಎಳೆಯಲ್ಲಿ, ಹ್ಞೂ ಅದು ಸ್ವಲ್ಪ ನೀರೇನಾರ ಈ ಬಿದ್ದು ನೀರು ಹಿಂಗೆ ವಾಟ್ರಿಂಗ್ ಕೆಳ ಹಾಕಿದ್ರೆ ಮಸ್ತಕ್ ಸುಳಿ. ಹ್ಞೂ ಸ್ವಲ್ಪ ಹಿಂಗೆ ನೆಟ್ಟಿಗೆ ಇದ್ದರೆ ಇಂತಿಗೆ ಬರೋ ಹೋಗಲ್ ತೊಳಕ್ಕೆ ಅಂದರೆ ಮಾಮೂಲಿ ಸುಳಿ ಅಂತಾರೆ. ಹಂಗೆ ಅದು ಹಣೆ ಮೇಲೆ ಇರೋ ಸುಳಿ ಕರೆಕ್ಟಾಗಿ ಕಣ್ಣುಬ್ಬು ಕರೆಕ್ಟಾಗಿರಬೇಕು. ಕೆಳಕ್ಕೆ ಬಂದರೆ ಮುಖಂಡು ಸುಳಿ ಅಂದ್ಬಿಡ್ತಾರೆ. ಇಲ್ಲಿ ಚರ್ಮದಲ್ಲಿದ್ದರೆ ಕಾಡು ಸುಳಿ, ಜೊತೆ ಸುಳಿ ಅಂತಾರೆ. ಇಲ್ಲಿದ್ದರೆ ಈ ಹೆಗಲ ಮೇಲಿದ್ದರೆ ಸೈಡಲ್ಲಿ ನಾವು ಬಡ್ಕ ಅಂತಾರೆ. ಅದನ್ನ ಕಟ್ಟೇಬಾರ್ದು ಅವ್ನು ತಾಯಿನಾಕಿಂದ. ನಾವು ಬಡ್ಕ ಅಂದರೆ ಹೊಡೆ ಮೇಲ್ಕೊಂಡೆ ಹೊಡೆ ತಿನ್ನೋ ಅಂತ ಅದನ್ನ ಕಟ್ಟಬಾರ್ದು, ಮುಟ್ಟೋದೇ ಇಲ್ಲ ಅಂತೇವೆ ನಾವು. ಅಲ್ಲಿ ನೋಡಬೇಕು, ಫಸ್ಟೇ ಲೆಕ್ಕ ಹಾಕಬೇಕು. ನೋಡಿಕೊಂಡು ಇಟ್ಕೊಂಡು ಉಪಾಯ ಮಾಡಿ ಇಟ್ಕೊಂಡು 8ಅಲ್ಲಿದ್ದವು ನೋಡಿ. ನಾನೇ ಒಂದು ಕರ ತಂದ್ಬಿಟ್ಟು ಈ ಕಬ್ಬಾಳಲ್ಲಿ ಒಳ್ಳೆ ಕರ ಇವತ್ತಾಗಿದ್ರೆ ನಾವು ದೊಡ್ಡೋರಿ ಬೆಲೆಗೆ ಅದಕ್ಕೆ ಈ ಓರಿ ತಗೋಕ್ಕೆ ಮುಂಚೆ ತೊಗೊಂಡಿದ್ವಿ. ಅಲ್ಲೂ ಅದು ಯಾಕೆ ಸಿಕ್ಬಿಟ್ಟು ಕಡೆಯಲ್ಲೂ ಸ್ವಲ್ಪ ಈ ಬೇರು ಬಿಟ್ಬಿಟ್ಟು ಹಿಂಗೆ ತಿರ್ಕೊಬಿಟ್ಟಿತ್ತು. ಬಂದವರೆಲ್ಲ ಹೇಳಲು ಅಂತ ಹೇಳ್ಬಿಟ್ಟು ಹೊಂಟೋಗವ್ರೆ. ನಾವು ಅದೇ ಗೊತ್ತಿನವ್ರಿಗೆಲ್ಲ ಈ ಕರ ಹಿಂಗದೆ ಯಾಕೆ ಹಿಂಗೆ ಹೋಗ್ತಾರಲ್ಲ, ಯಾರೋ ಒಬ್ಬರು ಕೇಳಿದೆ ಅಲ್ಲಿ ಹೇಳಲ್ಲ ಅಂತ ಕಣಪ್ಪ ಅಂದರು. ಆಮೇಲೆ ಅವಯ್ಯ ಇರಲಿಲ್ಲ, ಎಲ್ಲ ಹೋಟ್ಲಿಗೆ ಹೋಗಿದ್ದೆ, ಹಿಡ್ಕೊಂಡು ಎಲ್ಲ ಪರೀಕ್ಷೆ ಮಾಡಿಬಿಟ್ಟು ಅವನಿಗೆ ಹೇಳಲಿಲ್ಲ. ಕರ ಕೊಟ್ಬಿಟ್ಟು ಆತ ಅಂದೆ, ಕೊಟ್ಬಿಡ್ತೀನಿ ಕಣಪ್ಪ ಅಂದ. ಹಾಗೆ ಬೆಲೆ ಕಮ್ಮಿ, ಏನು ಹೇಳಿದ್ದೀನಿ 18,000 ಹೇಳ್ತೀನಿ ಅಂದ. ಅವೆಲ್ಲ ಬೇಡ, ನೀನು ಕರಿಗೆ ಹೇಳಲ್ಲ ಅಂತ ಎಲ್ಲ ಬಿಟ್ಬಿಟ್ಟು ಮಟ್ಟಿಗೆ ಕೇಳು ಅಂದೆ. ಏನು ಕೊಟ್ಟಿ ಅಂದ. 9,000 ಕೊಡ್ತೀನಿ ಹೇಳು ಅಂದೆ. ಹಿಡ್ಕೊಬಂದು ಹಿಡ್ಕೊಬಂದು 1 ವರ್ಷ ಇತ್ತು. 1 ವರ್ಷ ಇದ್ದ ಕರನ 35,000 ಮಾಡಿಸಿ ಹಂಗೆ.
ಅಯ್ಯ ನೀವು ಯಾವ ಜಾತ್ರೆನೂ ಯಾವ ಎಲ್ಗೂ ದನಗಳು ಹಿಡ್ಕೊಯ್ತಾರಲ್ವಾ? ಹಿಡ್ಕೊಯ್ತಿದ್ದೋ ಅಯ್ಯೋ ನಾ ಎಲ್ಲ ತಿರ್ಗಿವ್ನಿ. ಚುನ್ ಕಟ್ಟೆ ತಾವಿಂದ ನಂದಿ ಬಸಪ್ಪನ ಜಾತ್ರೆಯಿಂದ ಅಟ್ನ ಬೇವ್ಕಲ್ಲು ಇದ್ರು ಅದು ಇನ್ನೊಂದು ಹೇಳ್ತಾರೆ ಕಣಪ್ಪ ಅಲ್ಲಿ ಆ ಕಡೆ ಜಾತ್ರೆ ಸಂತೆ ಈ ಎಲ್ಲ ತಿರ್ಗವ್ನಿ. ತಿರ್ಗಿ ಈ ಮಂಡ್ಯಗಳೆಲ್ಲ ಈಗ ನಮ್ಮ ಪ್ರಾಣ ತೆಗಿತಾ ಇರೋದು. ಐನಗುಡಿ ಮುಡುಕ್ತಾರೆ ಎಲ್ಲ ತಿರ್ಗವ್ನಿ ಕಣಪ್ಪ. ಶಿವಗಂಗೆ ಸಿದ್ಧಗಂಗೆ ಅಲ್ಲಿ ಪಡಿಸಿ ಮೇಲೆ ನೆಂಟ್ರವ್ರು ನಮಗೆ ಅವ್ರ ಜೊತೆ ಹಾಕ್ಕೊಂಡು ಹೋಗ್ತಾ ಇರೋದು. ನೋಡಿ ಕೇಳ್ದ ಹೋಗಿವಿ ನಾವು. ಅಲ್ಲಿಂದ ತಗೋತಾದ್ರ ಓರಿಗಳು ಹಸ್ಗಳು ಎಲ್ಲನೂ? ನಾವೇನು ತರಲಿಲ್ಲ, ಹಾಂ ನೋಡಿಕೊಂಡು ಬಂದ್ಬಿಡೋದು. ಆಮೇಲೆ ನಮಗೆ ಅವರೇ ಇಲ್ಲಿಗೆ ತಗೋಬರಲ್ಲ. ಹಾಂ ಹಾಂ, ಪಡಿಸಿ ಮೇಲೆ ನೆಂಟ್ರವ್ರು ಅವರೇ ಬಂದು ತಗೊಂಡೋಗಿ ಅದನ್ನ ಮೇಯಿಸಿ ಅಲ್ಲಿ ಹೊಡ್ಕೋಗೋರು ಮಾರೋಕ್ಕೆ. ಹಾಂ ಬರ ಹೋಗ್ಬರುವ ಅಂತ ಫೋನ್ ಮಾಡೋರಲ್ಲ, ಹೇಳ್ಬಿಟ್ಟೆ ಹೋಗೋರು ಹೋಗುವಾಗಲೇ. ಇಂಥ ಟೈಮಿಗೆ ಹೇಳ್ತೀನಿ ಬಂದ್ಬಿಡಿ ಅಂತ ನಮ್ಮ ಭಾವ ಅಂತ ಇದೆ ಇನ್ನೊಬ್ಬ ಇದ್ದ, ಅವನ ನಾವು ಜೊತೆ ಅಲ್ಲಿಗೆ ಹೋಗಿ ನೋಡಿಕೊಂಡು ಎಲ್ಲ ತಿರ್ಗಾಡ್ಕೊಂಡು ಒಂದು 2 ದಿನ ಇದ್ದು ಬರೋದು. ಹಂಗೆ ಅಟ್ನ ಬೇಕಲ್ಲಿ 8 ಜನ ತಿಂದೀವಿ, ಹೊಡ್ಕೊ ಬಂದೀವಿ ಆಗ. ನಡ್ಕೊಂಡೇ ಬರೋರಾ ಅಲ್ಲೆಲ್ಲ? ಹೆಣ್ಗ ಹಸ್ಕೊಳ್ಳೋ ಒಳ್ಳೆ ಊಟ ತರಬೇಕು ಅಂದ್ಬಿಟ್ಟು ಹಾಂ 8 ಜನ ತಗೊಂಡು ಬಂದು ಇಲ್ಲಿ ಊಟ ಮಾಡಿ ಬೆಳೆಸ್ತೀವಿ ನಾವು, ನಡ್ಕೊಂಡೇ ಬರುವ. ಹಾಂ ನಿಮ್ಮ ಊರಲ್ಲಿ ನಿಮ್ಮ ಊರಿಗೆ ಹುಟ್ಟೋದು ಹಸ್ಕೊಡವಲ್ಲ, ಏನಾದರೂ ಕೊಡ್ತಾರ ಅವನ್ನ? ಅವೇ ಕೊಡೋದು ಕಣಿ, ಈಗ ಮಳೆ ಬಿದ್ದಿದೆ ಕೊಡೋದು. ಆ ರೈಟಿಗೆ ತಗೋಕೆ ಹೋಗೋದು ಈಗ. ಎಷ್ಟೆಷ್ಟು ಹೇಳ್ತಾವ್ರೆ ಯಾವಕ್ಕೆ? ಅವ್ರು ಹೇಳ್ತಾರೆ 70,000 80,000 ಹಾಂ ಹಂಗೆ ಹೇಳ್ತಾರೆ ಬಡಿಯೋದು. ಚೆನ್ನಾಗಿದ್ದಾವ ಹಸಗಳು? ನೋಡಿದ್ರು ಒಬ್ರು ಮುಟ್ಟೋದು ಈಗ 8 ದಿನಕ್ಕೆ ಮುಂಚೆ ಬಂದಿರೋ 20ಕ್ಕೂ 2 ಹಿಡಿಯೋರು ಎಲ್ಲ ಸೋತೈತವೆ ಏನೋಗಿದ್ದು. ನಿಮ್ಮ ಊರಲ್ಲಿ ಈಗ ಎಷ್ಟು ಹಸ್ಗಳು, ನಾಟಿ ಹಸ್ಗಳು ಎಷ್ಟವೆ ಅಯ್ಯ? ಒಂದು ಹೇಳಿಲ್ಲ, ಒಂದು 4,000 ಮೇಲೆ ಹೊತ್ತು ಕಮ್ಮಿ ಇಲ್ಲ. ಎಲ್ಲಾನು ಏನು ಮೇಸಕ್ಕೆ ಹಿಡ್ಕೊಯ್ತಾರೆ ಅಯ್ಯ, ಇಲ್ದಾರೆ ಕಾಡ್ಗೆ ಹೊಡಿತಾರ? ಹಿಡ್ಕೋಗೋರು ಯಾರು ಇಲ್ಲ, ಮಾತಾಡಿ ನೋಡಿ ಬಿಟ್ಟು ಹೊಡ್ಸವ್ರೆ. ಕಲ್ಲೊಚ್ಕೊಂಡು ಎಟ್ಟಿಗೆ ಬರ್ತವೆ ಇದಾವೆ, ಅಲ್ಲಿ ಇಟ್ಟಾರೆ ಸಣ್ಣಲ್ಲಿ ಬಂದವು ಕಟ್ಟಾಕ್ತಾರೆ, ಇಲ್ದಾರೆ ಅವೆಲ್ಲಾರ ಬಿದ್ದಿರ್ತವೆ. ಆಮೇಲೆ ಒತ್ತಾರೆ 4 ಕರ್ಕೊತಾರೆ ಬಿಟ್ಟು ಓಡಿಸ್ತಾರೆ ಹಂಗೆ.